ನಮಸ್ತೆ. ನಾವಿವತ್ತು ಪುಣಚದ ಬಳಿಯ ಮಣಿಲದ ಸಂಕೇಶದಲ್ಲಿರುವ ತೋಟಕ್ಕೆ ಬಂದಿದ್ದೇವೆ. ಇಲ್ಲಿಗೆ ಡ್ರಿಪ್ ಇರಿಗೇಷನ್ ಮಾಡಿದ್ದಾರೆ. ಇದು ಸುಚಿತ್ರ ಹೊಳ್ಳ ಮತ್ತು ಹರೀಶ್ ಹೊಳ್ಳ ದಂಪತಿಗಳ ತೋಟ. ಎಂಟು 4 ಲೀಟ್ರಿನ 2 ಡ್ರಿಪ್ಪರ್ನಾಗೆ ಒಂದು ಗಿಡಕ್ಕೆ. ಗಿಡ ನೆಟ್ಟಾಗಬೇಕಷ್ಟೇ. ಡ್ರಿಪ್ಪರ್ ಹಾಕಿ ನೀರು ಬಿಡ್ತಾ ಇದ್ದಾರೆ. ಇನ್ನೊಂದು 2 ದಿನದಲ್ಲಿ ಗಿಡ ನೆಡ್ತಾರೆ. ಸಾಧಾರಣ 1800 ಗಿಡ ಇದೆ ಈ ತೋಟದಲ್ಲಿ. ಟ್ಯಾಂಕಿಯ ಮುಖಾಂತರ ನೀರು ಕೊಡ್ತಾ ಇದ್ದಾರೆ. 70,000 ಲೀಟ್ರಿನ ಟ್ಯಾಂಕ್, 20 ಫೀಟ್ ಅಗಲ ಮತ್ತು 8 ಫೀಟ್ ಎತ್ತರದಲ್ಲಿ ಇದೆ ಈ ಟ್ಯಾಂಕ್. ಫಿಲ್ಟರೇಷನ್ ವ್ಯವಸ್ಥೆ ಎಲ್ಲ ಮಾಡಿ ಡ್ರಿಪ್ ಕೊಡ್ತಾ ಇರುವಂಥದ್ದು. ನೋಡಿ, 8.4 ಲೀಟ್ರ್ ಡ್ರಿಪ್ಪರಲ್ಲಿ ಈ ಥರ ಬೀಳ್ತಾ ಇರ್ತದೆ ನೀರು. ಇದಕ್ಕೆ ನಾವು ಆ್ಯಂಟಿಬಗ್ ಕ್ಯಾಪ್ ಹಾಕಿದ್ದೇವೆ. ಇಲ್ಲಿ ಸ್ವಲ್ಪ ಇರುವೆ ಸಮಸ್ಯೆ ಇರುವ ಕಾರಣ PC ಡ್ರಿಪ್ಪರಲ್ಲಿ ವಾಷರ್ ತಿನ್ನೋ ಉಪದ್ರ ಇದ್ದ ಕಾರಣ ಈ ರೀತಿ ಆ್ಯಂಟಿಬಗ್ ಕ್ಯಾಪ್ ಹಾಕಿದ್ದೇವೆ. ಇದನ್ನು ಡ್ರಿಪ್ಪರ್ನ ತುದಿಗೆ ಹಾಕಿದರೆ ಮತ್ತೆ ಇರುವೆ ತಿನ್ನೋದಿಲ್ಲ. ಇದು ನೀರು ಬರ್ತಾ ಇರ್ತದೆ, ನೀರಿಗೆ ಎಂಥ ತೊಂದರೆ ಆಗೋದಿಲ್ಲ. ಆದರೆ ಇರುವೆ ಹೋಗಿ ಇರುವೆ ಉಪದ್ರ ಇಲ್ಲ. ಈ ಡ್ರಿಪ್ಪರ್ನ ನೀರು ಒಂದೇ ಜಾಗದಲ್ಲಿ ಬಿದ್ದರೂ ಕೂಡ ಗುಂಡಿ ಇಡೀ ಚಂಡಿ ಆಗ್ತದೆ. ನೋಡಿ, ಇದು ಈ ಜಾಗದಲ್ಲಿ ಬೀಳ್ತಾ ಇದೆ ನೀರು. ಇದು ಸಾಧಾರಣ ಒಂದು ಅರ್ಧ ಗಂಟೆಯಿಂದ ನೀರು ಬಿಡ್ತಾ ಇದ್ದಾರೆ. 8.4 ಲೀಟ್ರ್ನಾಗೆ 16.8 ಲೀಟ್ರ್ ಆಯಿತು. ಆದರೂ ಇಡೀ ಗುಂಡಿ ಎಷ್ಟು ಚಂಡಿ ಆಗ್ತದೆ. ಈ ಜಾಗದಲ್ಲಿ ಗುಂಡಿ ಸರಿ ಮಾಡಲಿಲ್ಲ. ಇಲ್ಲಿ ನಿಮಗೆ ನೀರು ಎಷ್ಟು ಪ್ರಮಾಣದಲ್ಲಿ ಒಂದು ಗಂಟೆಯಲ್ಲಿ, ಸಾಧಾರಣ ಅರ್ಧ ಗಂಟೆಯಲ್ಲಿ ಎರಕ್ತದೆ ಅಂತ ಗೊತ್ತಾಗ್ತದೆ ನಿಮಗೆ. ಇವರು ತಾರಸಿ ರೂಪದಲ್ಲಿ ಸ್ಟೆಪ್ ಮಾಡಿ ಗಿಡ ನೆಟ್ಟದ್ದು. ಈ ಜಾಗದಲ್ಲಿ 9 ಫೀಟಿಗೊಂದರಂತೆ ಗಿಡ ನೆಟ್ಟಿದ್ದಾರೆ. ಇವರು ಇದರ ಜೊತೆ ಡ್ರ್ಯಾಗನ್ ಫ್ರೂಟ್ ಕೂಡ ಮಾಡಿದ್ದಾರೆ. 8 ಫೀಟ್ ಡಿಸ್ಟೆನ್ಸ್ ಇಟ್ಟುಕೊಂಡು ಕಂಬ ಹಾಕಿದ್ದು. 6.5 ಫೀಟಿನ ಕಂಬ, ಅದರಲ್ಲಿ 1.5 ಫೀಟ್ ಅಡಿಗೆ ಹೋಗಿದೆ, 5 ಫೀಟ್ ಮೇಲೆ ಇದೆ. ಇದಕ್ಕೆ ಇನ್ನು ಡ್ರ್ಯಾಗನ್ ಫ್ರೂಟ್ ಗಿಡವನ್ನು ನೆಡುದು, ಹಳ್ಳಿ ರೂಪದ ಗಿಡ. ಇದರ ಮೇಲೆ ಇನ್ನು ಗಿಡ ಮೇಲೆ ಬಂದಂತೆ ಇದರ ಮೇಲೆ ಒಂದು ಟೈರ್ ಕಟ್ಟಬೇಕು. ಟೈರ್ ಕಟ್ಟಿ ಅದರಲ್ಲಿ ಇಳಿಸಬೇಕಾಗ್ತದೆ. ಎಷ್ಟು ಸೈಡಲ್ಲಿ ಬಳ್ಳಿ ಬರ್ತದೆ ಅಷ್ಟು ಸೈಡಿಗೆ ಕೂಡ. ಇದಕ್ಕೆ ಕೂಡ ಹನಿ ನೀರಾವರಿ ವ್ಯವಸ್ಥೆ ಮಾಡಿದ್ದು ನೀರಿಗೋಸ್ಕರ. ಅಲ್ಲಿ ಆಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಲಿಕ್ಕೆ ಬಾಕಿ ಆಗಿತ್ತು. ಎಂತ ಹೇಳಿದ್ರೆ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಹಂಚಿಕೊಳ್ಳಿ, ಮತ್ತು ಸೈಡಲ್ಲಿ ಬೆಲ್ ಬಟನ್ ಒತ್ತಿ.